सन्नद्धमेत तद्वद्यद्वस्प्रसरमपरः कोऽपि नाशावृणोति। एतत् ज्ञानज्योतिः तद्वत् सन्नद्धम्। एतत् ಜ್ಞಾನಜ್ಯೋತಿಃ ಸ್ವಾನುಭವಗೋಚರವಾದ ಶುದ್ಧ ಚೈತನ್ಯ ವಸ್ತುವು ತದ್ವತ್ ಸನ್ನದ್ಧ ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಹೇಗೆ ಪ್ರಕಟವಾಗಿದೆ ಎಂದರೆ ಯದ್ವತ್ ಅಶ್ಯ ಪ್ರಸಾರಂ ಅಪರಃ ಕಿಂ ಅಪಿ ನ ಆವೃಣೋತಿ. ಯದ್ವತ್ ಹೇಗೆ, ಅಶ್ಯ ಪ್ರಸರಂ ಲೋಕ ಅಲೋಕ ಸಂಬಂಧವಾಗಿ ಸಕಲ ಜ್ಞೇಯಗಳನ್ನು ತಿಳಿದುಕೊಳ್ಳುವಂಥ ಶುದ್ಧ ಜ್ಞಾನದ ಪ್ರಸಾರವು ಅದನ್ನು ಅಪರಹ ಕಃ ಅಪಿ ಅನ್ಯ ಯಾವುದೇ ಇನ್ನೊಂದು ದ್ರವ್ಯವು ನ ಆವೃಣೋತಿ ತಡೆಯುವ ಸಾಧ್ಯತೆ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ ಸ್ವಭಾವವು ಕೇವಲ ದರ್ಶನ, ಕೇವಲ ಜ್ಞಾನವಿದೆ. ಅದು ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತವಾಗಿದೆ. ಇಂಥ ಆವರಣವು ಶುದ್ಧ ಪರಿಣಮನದಿಂದ ನಾಶವಾಗುತ್ತದೆ, ವಸ್ತು ಸ್ವರೂಪವು ಪ್ರಕಟವಾಗುತ್ತದೆ. ಇಂಥ ಶುದ್ಧ ಸ್ವರೂಪವು ಜೀವನಿಗೆ ಉಪಾದೇಯವಿದೆ. ಹೇಗಿದೆ ಜ್ಞಾನಜ್ಯೋತಿಯು? ಕ್ಷಪಿತ ತಿಮಿರಂ. ತಿಮಿರಂ ಅದು ಜ್ಞಾನಾವರಣ ದರ್ಶನಾವರಣ ಕರ್ಮವನ್ನು ಕ್ಷಪಿತ ವಿನಾಶ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಸಾಧು ಸರ್ವ ಉಪದ್ರವಗಳಿಂದ ರಹಿತವಿದೆ. ಮತ್ತೆ ಹೇಗಿದೆ? ಕಾರಣಾನಾಂ ರಾಗಾದೀನಾಂ ಉದಯಂ ಧಾರಯತ್. ಕಾರಣಾನಾಂ ಕರ್ಮಬಂಧದ ಕಾರಣವಿರುವಂಥ ರಾಗಾದೀನಾಂ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳ ಉದಯಂ ಪ್ರಕಟತೆಯನ್ನು ಧಾರಯತ್ ಮೂಲದಿಂದ ಕಿತ್ತು ಹಾಕುತ್ತಾರೆ. ಹೇಗೆ ಕಿತ್ತು ಹಾಕುತ್ತದೆ? ಅದಯಂ ನಿರ್ದಯತೆಯಿಂದ. ಮತ್ತೆ ಏನು ಮಾಡಿ ಹೀಗೆ ಆಗುತ್ತದೆ? ಕಾರ್ಯಂ ಬಂಧಂ ಅಧುನಾ ಸದ್ಯ ಏವ ಪ್ರಣದ್ಯ. ಕಾರ್ಯಂ ರಾಗಾದಿ ಅಶುದ್ಧ ಪರಿಣಾಮಗಳಾಗುವುದರಿಂದ ಆಗುವಂಥ ಬಂಧಂ ಧಾರಾ ಪ್ರವಾಹ ರೂಪವಾಗಿ ಆಗುವಂಥ ಉದ್ಗಲ ಕರ್ಮಗಳ ಬಂಧವನ್ನು ಸದ್ಯ ಏವ ಯಾವ ಸಮಯದಲ್ಲಿ ರಾಗಾದಿಗಳು ನಾಶವಾಗಿ ಹೋದವೋ ಅದೇ ಸಮಯದಲ್ಲಿ ಪ್ರಣುದ್ಯ ನಾಶ ಮಾಡಿ. ಹೇಗಿದೆ ಬಂಧವು? ವಿವಿಧಂ ಜ್ಞಾನಾವರಣಾದಿ ದರ್ಶನಾವರಣಾದಿ ಇತ್ಯಾದಿ ಅಸಂಖ್ಯಾತ ಲೋಕ ಮಾತ್ರವಿದೆ. ಯಾರಾದರೂ ಇಲ್ಲಿ ಹೀಗೆ ಅಂತೂ ದ್ರವ್ಯ ರೂಪದಿಂದ ವಿದ್ಯಮಾನವೇ ಇತ್ತು ಎಂದು ವಿತರ್ಕ ಮಾಡಿದರೆ ಅದರ ಸಮಾಧಾನವು ಹೀಗಿದೆ. ಅಧುನಾ ದ್ರವ್ಯ ರೂಪವಂತೂ ಒಂದು ವೇಳೆ ವಿದ್ಯಮಾನವೇ ಇದ್ದರೂ ಬಂಧವನ್ನು ದೂರ ಮಾಡಿದ ಮೇಲೆ ಪ್ರಕಟ ರೂಪವಾಯಿತು. ಇಲ್ಲಿಗೆ ಬಂಧದ ಅಧಿಕಾರ ಸಂಪೂರ್ಣ ಅಭಾವಾಗುವಂಥ ಸ್ಥಿತಿ ಇದೆ. ಬಂಧದ ಅಧಿಕಾರದ ಅಭಾವ ಆಯಿತು ಅಂತಂದ್ರೆ ಜೀವದಲ್ಲಿ ಒಂದು ಮೋಕ್ಷದ್ದೇ ಅಧಿಕಾರ ಆರಂಭ ಆಗ್ತಿದೆ. ಮೋಕ್ಷದ ಅಧಿಕಾರ ಆರಂಭವಾಗ್ತಿದೆ. ಅದಕ್ಕೆ ಯಾವುದು ಕಾರಣ ಇದೆಯೋ ಪೂರ್ವಭಾವಿ ಕಾರಣ ಅದ ಬಂಧದ ಅಭಾವ. ಒಂದು ಶಬ್ದ ಇಲ್ಲಿ ಬಂತು ಹೇಗೆ ಅಂತಂದ್ರೆ ಬಂಧದ ಅಭಾವ ಅದು ಹೇಗೆ ಮಾಡಿತು ಅಂತಂದ್ರೆ ನಿರ್ದಯತೆಯಿಂದ ಮಾಡಿತಂತಾರೆ. ಅದರ ಮೇಲೆ ದಯೆ ಮಾಡಲಿಲ್ಲ. ಅನಾದಿ ಕಾಲದಿಂದ ಆ ರಾಗ ದ್ವೇಷ ಮೋಹಕ್ಕ ವಶೀಭೂತ ಆಗಿ ಹೋಗಿತ್ತು.
ದಯೆ ಮಾಡೋದಂತಂದ್ರೆ ಏನು? ಶುಭ ಅಂತೂ ಬೇಕಲ್ಲ, ಶುಭ ಅಂತೂ ಬೇಕಲ್ಲ ಅನ್ನೋದೇನಿದೆ ಅದು ದಯೆ ಮಾಡೋದಿದೆ. ಆದರೆ ಇಲ್ಲಿ ಅತ್ಯಂತ ನಿರ್ದಯತೆಯಿಂದ, ಅತ್ಯಂತ ನಿರ್ದಯ ಅಂಥೇಳಿ ಸಿದ್ಧರಿಗೆ ವಿಶೇಷಣ ಇದೆ. ಅದು ಯಾವ ಕಾರಣದಿಂದ ಅಂತಂದರೆ ಇದೇ ಕಾರಣದಿಂದ. ಯಾವ ನಿರ್ದಯತೆ ಇದೆ ಅವರಲ್ಲಿ, ಅಥವಾ ಇಲ್ಲೇನ ಬಂಧದ ಅಭಾವ ಮಾಡಲಿಕ್ಕೆ ಹೊರಟಿದ್ದಾನಲ್ಲ ಸಾಧು, ಆ ಸಾಧು ಇನ್ನು ಸಿದ್ಧನಾಗವದಂದ್ರೆ ಅರ್ಹಂತ ಆಗ್ತಾನೋ ಅಂಥೇಳಿ ಅನ್ನೋದಕ್ಕಿಂತ ಅವ ಪರಮಾತ್ಮ ಅರ್ಥಾತ್ ಸಿದ್ಧನ ಕೃತಕೃತ್ಯ ಅಂತಿಮ ದಶೆ, ಸಿದ್ಧ ದಶೆನೂ ಇದೆ. ಹಾಗಾದ್ರೆ ಅವ ಸಾಧು ಯಾವಾಗ ಆದ ಅವ ಸಿದ್ಧ ಆಗುವ ಸಲುವಾಗಿನ ಆಗಿರ್ತಾರೆ. ಇಲ್ಲಿ ಸಮಯಸಾರದ ಆರಂಭ ಕೂಡ ಸಿದ್ಧ ಆಗುವ ಸಲುವಾಗಿನ ಇದೆ. ಸಮಯಸಾರ ಗ್ರಂಥದ ರಚನೆ ಸಿದ್ಧ ಆಗುವ ಸಲುವಾಗಿದೆ. ಸಮಯಸಾರದ ಮೇಲೆ ಟೀಕೆಯ ರಚನೆ ಸಿದ್ಧ ಆಗುವ ಸಲುವಾಗಿನ ಇದೆ. ಶುದ್ಧ ದ್ರವ್ಯದ ಮೇಲೆ ದೃಷ್ಟಿ ಹರಿಸೋದಂತಂದ್ರೆ ಸಿದ್ಧ ಆಗುವ ಒಂದು ಪ್ರಥಮ 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 ಉಪಾಯ ಇದೆ. ಅರೆ ಭಗವಂತನ ಕಡೆಗೆ ದೃಷ್ಟಿ ಹರಿಸೋದ, ಭಗವಂತನಲ್ಲೇ ಶ್ರದ್ಧೆ ಇಡೋದ, ಭಗವಂತನು ಹೇಳಿದ ಪ್ರಕಾರ ಸಪ್ತ ತತ್ವಗಳನ್ನು ತಿಳ್ಕೊಳ್ಳೋದ ಅಥವಾ ಮೋಕ್ಷ ಮಾರ್ಗವನ್ನು ತಿಳ್ಕೊಳ್ಳೋದ, ಇದು ಸಿದ್ಧ ಆಗುವ ಉಪಾಯ ಅಲ್ಲ. ಭಗವಂತ ಭಲೆ ವೀತರಾಗ ಇದ್ರನು, ಸರ್ವಜ್ಞ ಇದ್ರನು, ಪರದ್ರವ್ಯ ಇರುವ ಕಾರಣ ಸಿದ್ಧ ಆಗುವ ಉಪಾಯ ಆ ಭಗವಂತನ ಶ್ರದ್ಧೆ ಅಥವಾ ಭಕ್ತಿ ಅಥವಾ ಯಾವ ಒಂದು ಅವರು ಹೇಳಿರುವಂಥ ಮಾರ್ಗದ ಅನುಸರಣೆ ಏನಿದೆ ಅದಾವುದು ಸಿದ್ಧ ಆಗುವ ಉಪಾಯ ಅಲ್ಲ. ವ್ಯವಹಾರದಿಂದ ಹೇಳಲಾಗ್ತಿದೆ. ಯಾಕೆ ಅಂತಂದ್ರೆ ಭಗವಂತರ ಹೇಳಿರುವ ಉಪಾಯ ಮಾರ್ಗ ಅದು ಶುದ್ಧಾತ್ಮನ ಅನುಸರಣೆ ಮಾಡುವಂಥದ್ದಿದೆ. ಯಾರು ಭಗವಂತರು ಹೇಳಿರುವಂಥ ಮೋಕ್ಷ ಮಾರ್ಗದ ಅವಲಂಬನೆ ಮಾಡಿದರು ಅಂಥೇಳಿ ಕಥನ ಬರ್ತಿದೆ, ಅವರು ಶುದ್ಧಾತ್ಮನದೇ ಅವಲಂಬನೆ ಮಾಡಬೇಕಾಗ್ತಿದೆ. ಹಾಗೆ ಶುದ್ಧಾತ್ಮನ ಅವಲಂಬನೆ ಮಾಡಿರುವಂಥ ಜೀವ ಮೊಟ್ಟ ಮೊದಲಿಗೆ ಏನು ಮಾಡಿದ? ಬಂಧದ ನಿರೋಧ ಮಾಡಿದರೆ. ಎಂಥ ಬಂಧದ? ಶುದ್ಧಾತ್ಮನ ಸನ್ಮುಖ ಆಗುವಲ್ಲಿ ಜ್ಞಾನದೊಳಗ ಶ್ರದ್ಧೆಯೊಳಗ ಯಾವ ವಿಪರೀತತೆ ಇತ್ತಲ್ಲ, ಆ ವಿಪರೀತತೆಯ ಅಭಾವ ಮಾಡಿದ, ನಿರೋಧ ಮಾಡಿದ. ಈಗ ನೋಡ್ರಿ, ಅಲ್ಲಿ ಆ ನಿರ್ದಯ ಶಬ್ದದಿಂದ ನಮಗೆ ಉಪಯೋಗ ಆಗುವಂಥ ಅಂಶ ಬಹಳ ಇದೆ. ನಾವು ಎಲ್ಲಿಯವರೆಗೆ ಪರಪದಾರ್ಥದ ಸನ್ಮುಖ ಇದ್ದೇವೆ ಅಲ್ಲಿಯವರೆಗೆ ನಾವು ಸ್ವಭಾವದ ಕುರಿತು ನಿರ್ದಯ ಇದ್ದೇವೆ. ಯಾವಾಗ ಸಂಪೂರ್ಣ ಪರಪದಾರ್ಥಗಳನ್ನು ಪರ ಅಂಥೇಳಿ ನಿರ್ಣಯ ಮಾಡ್ತೇವೆಯೋ ಆವಾಗ ನಮ್ಮದ ನಿಜ ಮಾರ್ಗದ ಕುರಿತು, ನಿಜ ಸುಖದ ಕುರಿತು ದಯೆ ಉತ್ಪನ್ನ ಆಯ್ತದೆ. ಪರದ ಸಂಬಂಧವಾಗಿ ನಿರ್ದಯತೆ ಪ್ರಕಟ ಆಯಿತು. ಪರದ ಮೇಲೆ ದಯೆ ಮಾಡಿ 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 ಈ ಜೀವ ಪರಾಧೀನವಿರುವಂಥ ಸಂಸಾರದೊಳಗ ಅನಂತ ಸರ್ವಜ್ಞ ಭಗವಂತರಿಂದ ಹೇಳಲಾರದಷ್ಟು ದುಃಖವನ್ನು ಅನುಭವಿಸಿದ್ದಾನೆ. ಯಾವ ವೇಳೆದೊಳಗ ಮಾತೆಯ ಗರ್ಭದಿಂದ ಜೀವ ಭೂಮಿಗೆ ಬರ್ತಾನೋ ಆ ವೇಳೆದೊಳಗಿನ ಕಷ್ಟದ ಮಾತನ್ನ ಆಚಾರ್ಯ ಭಗವಂತನ ಕೋಟಿ ನಾಲಿಗೆಗಳಿಂದ ಕೂಡ ಹೇಳೋ ಸಾಧ್ಯ ಇಲ್ಲ ಅಂತ ಹೇಳಿದ.
ಆದ್ರೆ ಅಂಥ ಜನ್ಮ ಯಾವ ಅನಂತ 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 ಜನ್ಮ ಪರಂಪರೆಗೆ ಕಾರಣ ಇದೆಯೋ ಆ ಜನ್ಮಗಳಲ್ಲಿ ಆಗುವಂಥ ದುಃಖ ಏನಿದೆಯಲ್ಲ ಅದನ್ನು ಅನಂತ ಸರ್ವಜ್ಞ ತೀರ್ಥಂಕರ ಪರಮಾತ್ಮರ ಕಥನ ಮಾಡೋ ಸಾಧ್ಯ ಇಲ್ಲ. ಅನಂತ ಬಲ ಇದೆಯಲ್ಲ ಅವರಲ್ಲಿ, ಎಲ್ಲವನ್ನೂ ತಿಳಿತಾರೆ. ಆದ್ರೆ ಒಂದು ಜೀವ ತನ್ನ ಮೇಲೆ ದಯೆ ಮಾಡದೆ ಅನುಭವಿಸಿದ ದುಃಖದ ಕಥನವನ್ನು ಒಬ್ಬ ತೀರ್ಥಂಕರಲ್ಲ, ಅನಂತ ತೀರ್ಥಂಕರ ಇಂದಿನವರೆಗೆ ಎಷ್ಟು ಆಗಿ ಹೋಗಿದಾರೋ ಅವರೆಲ್ಲರೂ ಸೇರಿದರನೂ ಕೂಡ ಒಂದು ಜೀವ ನಿಜ ಶುದ್ಧಾತ್ಮನ ಮೇಲೆ ದಯೆ ಮಾಡದೇ ಇರುವ ಒಂದೇ ಒಂದು ಕಾರಣದಿಂದ ಅನುಭವಿಸಿದ ದುಃಖ ಪರಂಪರೆಯನ್ನು ಪೂರ್ಣವಾಗಿ ಹೇಳೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ದುಃಖವನ್ನು, ಆ ದುಃಖದ ರಾಶಿಯನ್ನು ಈ ಜೀವ ಹೇಗೆ ಸಹಿಸಿದ್ದಿರಬಹುದು? ಯೋಚನೆ ಮಾಡೋದ್ರಿ. ತಮ್ಮ ಮೇಲೆ ತಮಗೆ ದಯೆ ಉತ್ಪನ್ನ ಆಗಬೇಕಾದ್ರೆ ಈ ಯೋಚನೆಯ ಆಂತರ್ಯದೊಳಗ ಉದಿಸಿ ಬರೋದ, ಪ್ರಬಲ ಆಗೋದ ಮತ್ತು ಫಲಪ್ರದ ಆಗೋದ ಅವಶ್ಯಕ ಇದೆ. ಈ ಒಂದು ಯೋಚನೆ ಮಾಡುವ ಸಲುವಾಗಿನ ಈ ಜೀವಕ್ಕೆ ಸಂಜ್ಞೀತನದ ಪ್ರಾಪ್ತಿಯಾದಂತೆ ಇದೆ. ಏನು ಹೇಳಿದ್ರು? ಹೇಯಾಹೇಯಗಳ ವಿಚಾರ. ಹೇಯಾಹೇಯ, ಹೇಯ ಯಾವುದಿದೆ? ಇಂದಿನವರೆಗೆ ನನ್ನ ಮೇಲೆ ನಾನು ದಯೆ ಮಾಡದೇ ಇರುವುದೇನಿದೆ ಅದುವೇ ಈ ಸಮಯದಲ್ಲಿ ನಮಗೆ ಹೇಯದ ವಿಭಾಗದೊಳಗೆ ಹೊರಟು ಹೋಗಬೇಕು. ಆ ಪ್ರಕಾರ ವಿಚಾರ ಉತ್ಪನ್ನ ಆಗಬೇಕು. ಆ ವಿಚಾರ, ಉತ್ಪನ್ನವಾದಂಥ ವಿಚಾರ ಪುಷ್ಟ ಆಗಬೇಕು, ಪ್ರಬಲ ಆಗಬೇಕು. ಮತ್ತು ಅದರಿಂದ ದಯಾ, ಸ್ವದಯೆ ರೂಪದ ಫಲ ಪ್ರಾಪ್ತ ಆಗುವಂಥ ಕಾರ್ಯ ಆಗಬೇಕ್ರೆ. ಬಂಧದ ಅಭಾವ ಇಂದಿನವರೆಗೆ ಅನಂತ ಜೀವರುಗಳ ಮಾಡಿಕೊಂಡ ಮೋಕ್ಷ ಮಂದಿರದೊಳಗ ನಿತಾಂತ ಸುಖದ ಅಧಿಕಾರಿಯಾಗಿದ್ದಾರೆ. ಈ ಜೀವನಿಗೆ ಇಲ್ಲಿ ಮೋಕ್ಷ ಮಾರ್ಗದೊಳಗೆ ಹೊರಟಿರುವಂಥ ಮಂಗಲ ಸ್ವರೂಪರಾದಂಥ ವೀತರಾಗಿ ಸಂತ ದ್ವಯರ ಹೇಳ್ತಾ ಇದ್ದಾರೆ. ಏನ ಬಂಧದ ಅಭಾವ ಮಾಡೋದ ನಿನ್ನ ಜೀವನದ ಪರಮ ಗುರಿ ಆಗಬೇಕು. ಈ ನಿನ್ನ ಜೀವನದೊಳಗ ಬಂಧವನ್ನ ಹೇಯ, ನಿಜ ಸ್ವಭಾವದ ಕುರಿತು ಯಾವ ನಿರ್ದಯತೆ ಇದೆ ಅದು ಕ್ಷಣ ಮಾತ್ರ ಕೂಡ ಮುಂದುವರಿಸಲಿಕ್ಕೆ ಯೋಗ್ಯ ಇಲ್ಲ, ಬಿಟ್ಟುಕೊಡ್ಲಿಕ್ಕೆ ಯೋಗ್ಯ ಇದೆ ಅನ್ನುವಂಥ ಸಂದೇಶ, ಅಂತಿಮ ಸಂದೇಶ ನೀಡ್ತಾ ಇದ್ದಾರೆ. ಅವರು ಸ್ವಭಾವದೊಳಗೆ ಹೊರಟು ಹೋದ್ರು ಅಂತಂದ್ರೆ ನಮಗೆ ಗತಿಯಾದ್ರೆ, ಅವರು ಮೋಕ್ಷಕ್ಕೆ ಪ್ರಾಪ್ತಾಗಿ ಹೋದರು. ನೋಡ್ರಿ, ಮಾತು ಹೀಗಿದೆ. ಅನಂತ ಜೀವರುಗಳ ಯಾರ ಮೇಲೆ ಉಪಕಾರ ಮಾಡಿದ್ದನ ನಿಜದ ಮೇಲೆ ದಯೆ ಮಾಡಿ, ನಿಜದ ಪ್ರಕಟತೆಯೊಳಗೆ, ನಿಜದ ಅನುಭವದೊಳಗೆ ಯಾವುದು ಬಾಧೆ ಇತ್ತೋ ಅದನ್ನು ನಿರ್ದಯತಾಪೂರ್ವಕ ಕತ್ತರಿಸಿ ಹಾಕಿ ಸ್ವಾಧೀನ ಸುಖದೊಳಗ ಅನಂತ ಕಾಲದವರೆಗೆ ಹೊರಟು ಹೋದ್ರು, ಸ್ಥಿರ ಆದರು. ಇನ್ನು ಅಸಂಖ್ಯ ಜೀವರುಗಳ ಹಾಗೆ ಮೋಕ್ಷಕ್ಕೆ ಹೋದ್ರ ಒಬ್ಬರ ಅಸಂಖ್ಯದೊಳಗೆ ಒಬ್ಬರ ಅಥವಾ ಆ ಕಡೆ ಅಸಂಖ್ಯ ಇರುವೆಳದೊಳಗೆ ಇಲ್ಲಿ ಓರ್ವರ ತೀರ್ಥಂಕರ ನಾಮಕರ್ಮದ ಜೊತೆಗೆ ಜನಿಸಿ ಜೀವರುಗಳಿಗೆ ಸ್ವದಯೆಯ ಮಾತನ್ನು ತಿಳಿಸಿಕೊಟ್ರು. ಅರೆ, ನಮಗೆ ಕ್ರೋಧ ಬರ್ತಿದೆ, ಆದರೆ ಯಾರ ಮೇಲೆ ಬರ್ತಿದೆ? ಯಾರ ಮೇಲೆ ಬರ್ತಿದೆ? ಪರದ ಮೇಲೆ ಬರ್ತಿದೆ.
ಅರೆ ಕ್ರೋಧ ಬರ್ತಿದೆ, ಅದರ ಪರದ ಮೇಲೆ ಬರ್ತಿದೆ, ನಮಗೆ ಅನಾನುಕೂಲ ಯಾರಿದ್ದಾರೆ ಅವರ ಮೇಲೆ ಬರ್ತಿದೆ ಅಂಥೇಳಿ ನಮ್ಮದು ಭ್ರಮೆ ಇದೆ, ಅಜ್ಞಾನ ಇದೆ ರೀ. ನಮಗೆ ಕ್ರೋಧ ನಿರಂತರ ಬರ್ತಾ ಇದೆ ನಿಜಾತ್ಮನ ಕುರಿತು, ನಿಜ ಸುಖದ ಸ್ಥಾನದ ಕುರಿತು, ನಿಜ ಸುಖದ ಮಾರ್ಗಾರಂಭದ ಕುರಿತು, ನಿಜ ಜೀವನ ಆರಂಭ ಆಗಬೇಕು. ಇಲ್ಲಿಯವರೆಗೆ ಬರೀ ಮರಣ 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 ಮರಣ, ಮರಣದ ಚಕ್ರದೊಳಗ ನಾವು ಅಖಂಡ ನಷ್ಟ ಆಗಿ ಪುಡಿ ಪುಡಿಯಾಗಿ ಹೊರಟಿದ್ದೇವೆ. ಜನ್ಮ ಮರಣದ ಚಕ್ರ ಅಂತ ಹೇಳಿದರು, ಆದರೆ ಜನ್ಮ ಎಲ್ಲಿದೆ ರೀ? ಮರಣಕ್ಕೆ ಕಾರಣ ಯಾವುದಿದೆ? ಅದು ಜನ್ಮನ ಅಲ್ರಲ್ಲ. ಅದರ ಸಲುವಾಗಿ ಯಾರ ಜನ್ಮ ಮರಣದಿಂದ ರಹಿತ ಆಯಿತೋ ಅವ್ರದ್ದು ಜನ್ಮ ಕಲ್ಯಾಣಿಕದ ಆಚರಣೆಯನ್ನು 3 ಲೋಕದ ಇಂದ್ರರುಗಳು ಮಾಡಿದ್ದಾರೆ. ಜನ್ಮ ಮರಣದ ಚಕ್ರದೊಳಗೆ ಸಿಕ್ಕಿ ಹಾಕಿಕೊಂಡ ಅನ್ನುವಂಥ ಯಾವ ಶಬ್ದ ಇದೆ ಅಲ್ಲ, ನಮ್ಮದು ಜನ್ಮ ಮರಣದ ಸಲುವಾಗಿಯೇ ಆಗಿದೆ. ಜನ್ಮ ಜೀವನದ ಸಲುವಾಗಿ ಆಗಲೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಿಮ ಸಂದೇಶ ರೂಪದಿಂದ ಯಾವ ನಿರ್ದಯತೆ ನಿನ್ನದು ಅನಾದಿ ಕಾಲದಿಂದ ನಿನ್ನ ಕುರಿತಾಗಿ ಇದೆಯೋ ಅದು ಬಿಟ್ಟು ಹೋಗಿ, ನೀನು ಯಾವ ದುಃಖದಲ್ಲಿ ಸಹಕಾರಿ, ದುಃಖದಲ್ಲಿ ಕಾರಣವಿರುವಂಥ ಅಶುದ್ಧ ಭಾವಗಳ ಜೊತೆಗೆ ದಯಾರೂಪದಿಂದ ಆತ್ಮೀಯ ರೂಪದಿಂದ ನಡ್ಕೊಳ್ತಾ ಇದ್ದಿ, ಈಗ ಅದನ್ನು ನಿರ್ದಯತೆಯಿಂದ ಬಿಟ್ಟುಕೊಡುವುದು ಅವಶ್ಯಕಿದೆ. ಹಿಂದಿನ ಕಲಶದೊಳಗ ಅನಾದಿ ಕಾಲದಿಂದ ಜೀವದ್ರವ್ಯ ಭ್ರಷ್ಟ ಇತ್ತಂಥೇಳಿ ಹೇಳಿದ್ರು. ಈ ಕಲಶದಲ್ಲಿ ಆ ಭ್ರಷ್ಟವಿರುವಂಥ ಜೀವದ್ರವ್ಯ ಪೂರ್ವೋಕ್ತ ಪ್ರಕಾರದಿಂದ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಆ ಪ್ರಾಪ್ತವಾದಂಥ ಜೀವದ್ರವ್ಯ ಭ್ರಷ್ಟತೆಗೆ ಯಾವುದೇ ಕಾರಣ ಇತ್ತೋ ಆ ಅಶುದ್ಧತೆಯನ್ನು ನಿರ್ದಯತೆಯಿಂದ ಕತ್ತರಿಸಿ ಹಾಕುವುದರಿಂದ, ನಷ್ಟ ಮಾಡುವುದರಿಂದ ಅದಕ್ಕಿಂತ ಯಾವುದು ಬಾಧೆ ಇಲ್ಲ. ಆ ಪ್ರಕಾರ ಪೂರ್ಣ 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 ರೂಪದಿಂದ ಪ್ರಗಟ ಆಯಿತು ಜ್ಞಾನಜ್ಯೋತಿ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಬಂಧ ಅಧಿಕಾರದ ಕೊನೆ ಇದೆ, ನಡೀರಿ. ಏತತ್ ಜ್ಞಾನಜ್ಯೋತಿ ತದ್ವತ್ ಸನ್ನದ್ಧಂ, ಸ್ವಾನುಭವ ಗೋಚರವಾದ ಶುದ್ಧ ಚೈತನ್ಯ ವಸ್ತು. ಜ್ಞಾನಜ್ಯೋತಿದ ಅರ್ಥ ಏನು ಮಾಡಿದರೆ, ಸ್ವಾನುಭವ ಗೋಚರವಾದ ಶುದ್ಧ ಚೈತನ್ಯ ವಸ್ತು. ಬರೇ ಶುದ್ಧ ಚೈತನ್ಯ ವಸ್ತು ಅಲ್ಲ, ಅದು ಯಾವಾಗ ತನ್ನ ಅನುಭವದೊಳಗೆ ಬರ್ತಿದೆಯಲ್ಲ ಆವಾಗನ ಅದು ಶುದ್ಧ ಚೈತನ್ಯ ವಸ್ತು. ಈಗ ನಮ್ಮ ಅನುಭವದೊಳಗೆ ಯಾವುದಿದೆ ರೀ? ನಮ್ಮ ಅನುಭವದೊಳಗೆ ಯಾವುದಿದೆ? ಜಡ ಇದೆ ರೀ. ನಾನು ಯಾವುದರ ಅನುಭವ ಮಾಡ್ತಾ ಇದ್ದೇನೆ? ದೇಹ ರೂಪದ ಸಂಯೋಗದಿಂದ, ಸುಖ ಅನ್ನುವ ಅಜ್ಞಾನ ರೂಪದಿಂದ. ಅರೆ ಮೋಕ್ಷ ಮಾರ್ಗ ಪ್ರಕಾಶಕದ ತುಂಬೆಲ್ಲ ಯಾವ ಮಿಥ್ಯಾದರ್ಶನ, ಅಜ್ಞಾನ, ಅಸಂಯಮ ಹೇಳಿದರು. ಮಿಥ್ಯಾದರ್ಶನ, ಅಜ್ಞಾನ, ಅಸಂಯಮ. ನೋಡ್ರಿ, ದೇಹ ಅಂದ್ರನ ನಾನು ಅನ್ನೋದು ಮಿಥ್ಯಾದರ್ಶನ. ಪರದ್ರವ್ಯಗಳಲ್ಲೇ ಸುಖ ಇದೆ, ಸಂಯೋಗಿ ಪದಾರ್ಥಗಳಲ್ಲೇ ಸುಖ ಇದೆ. ಇಂಥ ಪರಪದಾರ್ಥದ ಇಂಥ ಅವಸ್ಥೆ ಇದ್ದರೆ ಸುಖ ಇದೆ ಅನ್ನೋದೇನಿದೆ, ಇದು ಅಜ್ಞಾನ ಇದೆ. ಅದರ ಅನುಭವ ಏನಿದೆ ಅದು ಅಸಂಯಮ ಇದೆ. ಪ್ರಭು ಯಾವುದರ ಅನುಭವ? ಅವು ಎರಡರದ್ದು. ದೇಹ ಅಂದ್ರೆ ನಾನನ್ನೋದ, ಸಂಯೋಗದೊಳಗೆ ಸುಖ ದುಃಖ ಐತನ್ನೋದ. ಅನ್ಯ ಪದಾರ್ಥದೊಳಗೆ, ಪರಪದಾರ್ಥದೊಳಗೆ ಸುಖ ದುಃಖ ಐತ. ಈ ಮಿಥ್ಯಾದರ್ಶನ ಮತ್ತು ಅಜ್ಞಾನ ಅದರದೇ ನಿರಂತರ ಅನುಭವ ಆಗೋದ, ಅದು ಅಸಂಯಮ ಇದೆ ನೋಡ್ರಿ ಪ್ರಭು. ಮೋಕ್ಷ ಮಾರ್ಗ ಪ್ರಕಾಶಕದ ಅಧ್ಯಯನ ಈ ಒಂದು ಭಾವ ಅಥವಾ ಜ್ಞಾನದ ಭೂಮಿಕೆಯೊಳಗ ನಮಗೆ ಆಗಲಿಕ್ಕೆ ಬೇಕಾಗಿ ವಾಚನ ಮಾಡುವ ಮಾತು ಹೇಳಿದ್ದಿದೆ, ಅದರ ಅಧ್ಯಯನ ಅದರ ಬಹಳ ಒಳ್ಳೆಯದಿದೆ.
ಒಂದು ಮಿಥ್ಯಾ ದರ್ಶನ. ಅರೆ ನೋಡ್ತಾ ಇರೋದು ಬರೇ ದೇಹದ ಕಡೆಗೆ ರೀ. ದೃಷ್ಟಿ, ಜ್ಞಾನದ ದೃಷ್ಟಿ, ಜ್ಞಾನದ ದೃಷ್ಟಿ, ಅರೂಪಿ ಅನುಭವ ಒಂದು ದೇಹದ್ದನೇ ರೀ. ನೋಡ್ತಾ ಇರೋದಂದ್ರೆ ಚಕ್ಷು ಇಂದ್ರಿಯದಿಂದಲ್ಲ. ಚಕ್ಷು ಇಂದ್ರಿಯವನ್ನು ಮುಚ್ಚಿರುವ ವೇಳೆದೊಳಗೂ ಕೂಡ ನಾವು ನಮ್ಮನ್ನು ಯಾವ ರೂಪವಾಗಿ ನೋಡ್ತೇವೆ? ದೇಹ ರೂಪದಿಂದ. ಅನುಭವ ಯಾವ ರೂಪದ ಮಾಡ್ತೇವೆ? ದೇಹ ರೂಪದ. ನಿರಂತರ ನಮ್ಮ ಜ್ಞಾನ ಎಲ್ಲಿ ಕಾರ್ಯ ಮಾಡ್ತಿದೆ? ಸಂಯೋಗಿ ಪದಾರ್ಥದೊಳಗೆ. ಇದು ಸುಖ ರೂಪ, ಇದು ಹೀಗಿರಬೇಕು, ಇದು ಹೀಗೆ ಯಾಕಾಯ್ತು, ಇದನ್ನು ಹೀಗೆ ನಾನು ಮಾಡಬೇಕು. ಎಷ್ಟು ವಿಕಲ್ಪ! ಜ್ಞಾನಕ್ಕೆ ವಿಕಲ್ಪ ಎಷ್ಟು? ಮಿಥ್ಯಾ ದರ್ಶನದಿಂದ ಜ್ಞಾನಕ್ಕೆ ವಿಕಲ್ಪ ಎಷ್ಟ್ರಿ? ಮಿಥ್ಯಾ ದರ್ಶನೇನ ಜ್ಞಾನದ ದೃಷ್ಟಿಯೊಳಗ ದೇಹ ನಾನು ಅಂಥೇಳಿ ನೋಡೋದಿದು ಮಿಥ್ಯಾ ದರ್ಶನ. ಜ್ಞಾನ ಯಾವ ರೀತಿ ನೋಡ್ತಾ ಇದೆ? ದೇಹವನ್ನ ತಾನು ಅಂಥೇಳಿ ನೋಡ್ತಾ ಇದೆ. ನಿರಂತರ ದೃಷ್ಟಿ, ಜೀವದ ದೃಷ್ಟಿ ನಿರಂತರ ಎಲ್ಲಿದೆ? ನಾನೆನ್ನುವ ಅಭಿಪ್ರಾಯ ಯಾವುದರಲ್ಲಿದೆ? ದೇಹದಲ್ಲಿ. ಅದು ಒಂದೇ ಅದು ಕೇವಲ ಅದು ಒಂದರದೇ ಭೂಮಿಕೆಯ ಮೇಲೆ ಜ್ಞಾನಕ್ಕೆ ಎಷ್ಟೆಲ್ಲ ವಿಕಲ್ಪರೆ, ಎಷ್ಟೆಲ್ಲ ವಿಕಲ್ಪ. ಇದು ಯಾಕೆ ಹೀಗೆ? ಇದು ಯಾರು ಹೀಗೆ ಮಾಡಿದರೆ? ಅರೇ ಅದರ ಕಾರಣದಿಂದ ಆಗಿದೆ. ಅದು ಇಲ್ಲ. ಯಾವ ಕಾರಣದಿಂದ ಇಲ್ಲ? ನನ್ನಲ್ಲೇ ದೃಷ್ಟಿನ ವಿಪರೀತ ಇದೆ ಅಲ್ಲ, ದೇಹದ ದೃಷ್ಟಿ. ಅರೆ ಇಲ್ಲಿ ಹೇಳ್ತಾ ಇದ್ದಾರೆ, ಶುದ್ಧ ಚೈತನ್ಯ ವಸ್ತು ಇದೆಯಲ್ಲ, ಅದು ಸ್ವಾನುಭವ ಗೋಚರ ಇದೆ. ಅದು ಇಂದ್ರಿಯದಿಂದ ತಿಳಿದು ಬರುವುದಿಲ್ಲ, ವಿಕಲ್ಪದಿಂದ ತಿಳಿದು ಬರುವುದಿಲ್ಲ, ಆಗಮದ ಅಭ್ಯಾಸದಿಂದ ತಿಳಿದು ಬರುವುದಿಲ್ಲ. ಸಂಕೇತ ಮಾತ್ರ ಇದೆ ರೀ. ಸಂಕೇತ ಏನ? ಜೀವದ ಸ್ವರೂಪ ಜ್ಞಾನ ದರ್ಶನ ಇದೆ. ಜೀವದ್ರವ್ಯ ಒಂದು ಚೈತನ್ಯ ಲಕ್ಷಣದಿಂದ ಯುಕ್ತ ಇದ್ದಾನೆ. ಆ ಲಕ್ಷಣ, ಚೈತನ್ಯ ಲಕ್ಷಣ ತ್ರಿದೋಷದಿಂದ ರಹಿತ. ಇದು ಸಂಕೇತ ಮಾತ್ರ ಇದೆ ರೀ. ಆದ್ರೆ ನೋಡೋರು ಯಾರ್ರಿ? ಹಾಗೆ ನೋಡೋರು ಯಾರು? ಯಾರಿಗೆ ಭವದ ಬಂಧನದಿಂದ ಹೇಳಿದ್ರಲ್ಲ ಹಿಂದ, ಬಂಧನ ಯಾವುದ್ರದ್ದು? ಹಿಂದಿನ ಕಲಶದೊಳಗೆ ಬಂಧನ ಯಾವುದ್ರದ್ದು ಹೇಳಿದರು? ಭಾವದ ಬಂಧನ ಹೇಳಿದಾರ್ರಿ. ಪುಟ ತಿರುವಿದ ಮೇಲೆ ಮುಗಿಲಿಲ್ರಿ. ಭಾವದ ಬಂಧನ. ಅರೆ ಯಾರಿಗೆ ಭಾವದ ಬಂಧನ ಅತ್ಯಂತ ಭಾರರೂಪ ಆಗಿದೆಯೋ ಅವರ ಸಲುವಾಗಿ ಇದೆ ಮಾತು. ಏನು ಮಾತು ಇದೆ? ಜೀವದ ಲಕ್ಷಣ ಒಂದು ಚೈತನ್ಯ ಇದೆ. ಜೀವದ ಸ್ವರೂಪ ಒಂದು ಚೈತನ್ಯ ಇದೆ. ನಿನ್ನೆ ಹೇಳಿದ್ದದ್ದು ಎಷ್ಟು ಕಠಿಣ ಇದೆ. ಈ ಜೀವನಿಗೆ ಪರದ ದೃಷ್ಟಿ ಹೊರಟು ಹೋಗೋದ, ಸ್ವಭಾವದ ಮಹಿಮೆ ಬರೋದ. ಅರೆ ಆ ಸ್ವಭಾವ ಕೂಡ ಎಂಥದ್ದು? ಇಂದ್ರಿಯದಿಂದ ವಿಕಲ್ಪದಿಂದ ತಿಳಿದು ಬರುವುದಿಲ್ಲ, ಕಾಣಿಸೋದಿಲ್ಲ. ಅಂಥ ಸ್ವಭಾವ. ಕಾಣುವುದರ ಮೇಲೆ ವಿಶ್ವಾಸ ಮಾಡಬಹುದಾಗಿದೆ ಒಂದು ವೇಳೆ, ಆದರೆ ಅದಕ್ಕೆ ಕಾಣುವುದನ್ನೇ ಇಲ್ಲಲ್ಲ. ಹಾಗಾದರೆ ಎಂಥ ಪುರುಷಾರ್ಥ ಬೇಕು? ಎಂಥ ಪುರುಷಾರ್ಥ ಬೇಕು ಜೀವನಿಗೆ? ಈ ಪರದ ಕಾರ್ಯಕಲಾಪಗಳಲ್ಲಿ ಆ ಪ್ರಕಾರದ ಪುರುಷಾರ್ಥ ಮಾಡುವಂಥ ಶಕ್ತಿ ಉಳಿದಿದೆಯಲ್ರಿ. ಆ ಕಾರ್ಯಕಲಾಪದೊಳಗೆ ಎಲ್ಲ ಏನಾಗಿ ಹೋಗಿದೆ? ಚೆಲ್ಲಾಪಿಲ್ಲಿ ಅರಿವು ಹೋಗಿದೆ, ನಷ್ಟ ಭ್ರಷ್ಟ. ಬೊಗಸೆಯಲ್ಲಿ ನೀರು ಉಳಿತಿದೆ ಎಲ್ಲೆಡೆ? ಉಳಿಯುವುದೇ. ಕಠಿಣ ಮಾತು. ಸ್ವಾನುಭವ ಗೋಚರವಾದ ಶುದ್ಧ ಚೈತನ್ಯ ವಸ್ತುವು ಅದಕ್ಕಿಂತ ಅದ್ಭುತ ಶಬ್ದ ಏನ? ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ, ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಪರವನ್ನು ಬಿಡುವುದರಿಂದಲ್ಲ. ಪರವನ್ನು ಬಿಡುವುದ ಅವನ ಶಕ್ತಿ ಸಾಮರ್ಥ್ಯಕ್ಕೆ ಆಧಾರ ಇದೆ ರೀ. ನಿನ್ನೆ ಹೇಳಿತ್ತಲ್ಲ, ಉಪಾದೇಯ ಹೇಯ.
ಏನಿದೆ ಅನಿತ್ಯ ಏನಿದೆ ಅದು ಉಪಾದೇಯಕ್ಕ ನಿತ್ಯಕ್ಕ ಪೂರಕ ಇದೆ, ಆಧಾರ ಕೊಡುವಂಥದ್ದು ಇದೆ. ಆಧಾರ ನಡಿನಿ ನಡಿ, ನಾನದನ್ನಿನ್ ಬೆನ್ನ ಹಿಂದೆ ನಡಿ. ಆದರೆ ನಮಗೆ ಪರದಲ್ಲೇ ಆಸಕ್ತಿ ಇದೆ ಅಲ್ಲ. ಆಧಾರ ಯಾರು ಕೊಡೋವ್ರೆ? ಪರ ಅಂತೂ ಕೊಡುವುದಿಲ್ಲ. ಪರ ಯಾರ? ದೇವಶಾಸ್ತ್ರ ಗುರು ಪರ. ದೇವಶಾಸ್ತ್ರ ಗುರು ಅತ್ಯಂತ ಧೈರ್ಯ ಬೇಕ್ರಿ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗಬೇಕಾದ್ರೆ. ಅದಕ್ಕೆ ಇಲ್ಲಿ ಹೇಳಿದ್ರಲ್ಲ, ತನ್ನ ಶಕ್ತಿ ಸಾಮರ್ಥ್ಯ. ಸಮ್ಯಕ್ ದರ್ಶನ ಯಾವುದರಿಂದ ಆಗೋದ? ವೀತರಾಗ ಭಗವಂತನ ಶ್ರದ್ಧೆಯಿಂದ ಅಲ್ಲ, ಸಪ್ತತತ್ವಗಳ ಅಭ್ಯಾಸದಿಂದ ಅಲ್ಲ, ಜೀವದಯೆಯಿಂದ ಅಲ್ಲ, ತನ್ನ ಶಕ್ತಿ ಮಿಥ್ಯಾತ್ವದಿಂದ ಹಿಡಿದು ಪೂರ್ಣ ಅವಸ್ಥೆಯವರೆಗೆ ಕಾರ್ಯ ಬರೇ ತನ್ನ ಶಕ್ತಿ ಸಾಮರ್ಥ್ಯ. ಅನಾದಿ ಸ್ವರೂಪ ಭ್ರಷ್ಟತೆಯನ್ನು ಜಯಿಸುವ ಸಲುವಾಗಿ ತನ್ನ ಶಕ್ತಿ ಸಾಮರ್ಥ್ಯ. ಅದರದ ಪರಿಚಯನ ಮಾಡಿಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಯಾವುದರದ? ನನ್ನ ಶಕ್ತಿ ಅಂಥದ್ದಿದೆ, ನನ್ನಲ್ಲೇ ಸಾಮರ್ಥ್ಯ ಅಂಥದ್ದು ಇದೆ. ಅದರ ಪರಿಚಯ ಮಾಡಿಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಯಾಕೆ ಅಂತಂದ್ರೆ ನಮಗದರದ ಅವಶ್ಯಕತೆ ಅನ್ನಿಸ್ತಾ ಇಲ್ಲ, ಗರಜ ಭಾಷಿತ ಆಗ್ತಾ ಇಲ್ಲ. ಏನು ಹೇಳಿದ್ರೆ ಅಷ್ಟು ಜ್ಞಾನಿಗಳ ಅರೆ ನೋಡ್ರಿ, ಸಂಸಾರದೊಳಗಿಂದ ಎಷ್ಟು ಜೀವರುಗಳು ಅದಾರೋ ಅವರ ಅನಂತ ಗುಣಿತ ಜೀವ ಸಿದ್ಧಾಲಯದೊಳಗೆ ಅದರೇನಿಲ್ರಿ. ಸಂಸಾರದೊಳಗೆ ಅರ್ಥಾತ್ ತ್ರಸಾವಸ್ಥೆ. ಅದಕ್ಕಿಂತ ಬೇರೆ ಹೇಳಿದ್ರೆ ಮನುಷ್ಯ ಸಂಜ್ಞಿ ಪಂಚೇಂದ್ರಿಯದೊಳಗೆ ಎಷ್ಟು ಜೀವರುಗಳದಾರಲ್ಲ, ಅದರ ಅನಂತ ಗುಣಿತ ಜೀವ ಸಿದ್ಧಾಲಯದೊಳಗದ. ಹಾಗಾದ್ರೆ ಅವರು ಮಾಡ್ತಾ ಇರೋದು ಉಪಾಯ, ಅವರು ಹೇಳಿರುವ ಉಪಾಯ ಸತ್ಯ ಇರೋದು ಏನು ನಮಗೆ ಯಾರು ಕಾಣಿಸ್ತಾ ಇದ್ದಾರೆ? ಅವರು ಮಾಡ್ತಾ ಇರೋದು, ಅವರು ಹೇಳ್ತಾ ಇರೋದು ಅದು ಸತ್ಯ ಇರಬಹುದು. ಬುದ್ಧಿ ಇಲ್ಲ ಅಡವಿಟ್ಟಿದ್ದೇವ್ರೆ, ಗಿರ್ವಿ ಇಟ್ಟಿದ್ದೇವೇನು ಬುದ್ಧಿ? ಅಭಿಚಂದ್ರ ಬುದ್ಧಿ ಇದೆ ಏನಿಲ್ರಿ? ಅಷ್ಟು ಜೀವರುಗಳೆಲ್ಲ ಅರೆ ಈ ಮನುಷ್ಯ ಭವದೊಳಗೆ ಇಡೀ ಮನುಷ್ಯ ಕೋಟಿ, ಭರತ ಕ್ಷೇತ್ರ ಅಷ್ಟ ಅಲ್ಲ, 6 ಖಂಡ, 5 ಮ್ಲೇಚ್ಛ ಖಂಡ ಅಷ್ಟ ಅಲ್ಲ, ಸಂಪೂರ್ಣ ಮಧ್ಯಲೋಕದೊಳಗೆ ಯಾವ ಮನುಷ್ಯ ಕೋಟಿ ಇದೆಯೋ ಆ ಮನುಷ್ಯ ಕೋಟಿ ಒಂದು ಹಿಡಿ ಅಷ್ಟದ. ಸಿದ್ಧರು ಎಷ್ಟದರು? ಒಂದು ರಾಶಿ ಅಷ್ಟದರಿ. ಇದು ಒಂದು ಹಿಡಿ. ಮತ್ತೆ ಇವ್ರು ಮಾಡ್ತಾ ಇರೋದು, ಇವ್ರು ನಡೀತಾ ಇರೋದು, ಇವ್ರು ಹೇಳ್ತಾ ಇರೋದು, ಇವ್ರು ಚರ್ಚೆ ಮಾಡ್ತಾ ಇರೋದು, ಇದು ಸತ್ಯ ಇರೋದೇನು? ಆ ರಾಶಿ ಜೀವರುಗಳ ಹೇಳಿರೋದ ಮಾಡಿರೋದು ಅದರ ಸತ್ಯ ಇರೋದ ವಿಚಾರ ಮಾಡೋದಿಲ್ಲ. ನಮಗ ಬಹುಸಂಖ್ಯೆ ಎಲ್ಲಿದೆ ಅದನ್ನು ನೋಡೋದು ದೃಷ್ಟಿ ಇದೆಯೋ ಅಥವಾ ಇಲ್ರಿ? ಇಲ್ಲಿ ನೋಡ್ತೇವೆ ನಾವು. ಇದರಲ್ಲೇನೋ ವಿರಳ ಜೀವಗಳ ಸತ್ಯ ಮಾರ್ಗದ ಮೇಲೆ ನಡೆಯುವಂಥವ್ರು, ಲೌಕಿಕದ ಅಪೇಕ್ಷಾದಿಂದಲೇ ಸತ್ಯ ಮಾರ್ಗದಲ್ಲಿ ನಡೆಯುವಂಥವ್ರು ಅದಾರಲ್ಲ. ಆದರೆ ನಮಗೆ ಅದು ಸತ್ಯ ಬೇಡ. ನಮಗೆ ಯಾವುದು ಬೇಕೋ? ಯಾರ ಅಸತ್ಯ ಅನ್ಯಾಯ ನೀತಿಗಳ ಮೂಲಕ ಸುಖಿ ಕಾಣಿಸ್ತಾ ಇದ್ದಾರಲ್ಲ, ಅದು ನಮಗೆ ಆಕರ್ಷಣೆ ಇದೆ. ಹೀಗಾಗಿ ನಾವು ಆಂತರ್ಯದ ಮಾರ್ಗ, ಏಕಾಕಿ ಸಾಗಿ ಹೋಗಬೇಕಾದಂಥ ಮಾರ್ಗದ ವಿಶ್ವಾಸ ಮಾಡುವುದ ಕಷ್ಟ ಅಲ್ಲ. ಒಂದು ರೀತಿ ಹೇಳಿದ್ರೆ ಅಸಾಧ್ಯ. ತನ್ನ ಶಕ್ತಿ ಸಾಮರ್ಥ್ಯದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮಗೇನಾರೆ ಅನ್ನಿಸ್ಬೇಕು ಬೇಡ್ರಿ? ಒಳಗಿಂದ ಒಂದಿಷ್ಟು ಉತ್ಸಾಹ ಚಿಮ್ಮೆ ಬರಬೇಕು ಅಥವಾ ಬೇಡ್ರಿ? ಬುಗ್ಗೆಯ ಹಾಗೆ ಕಪ್ಪು ಕಲ್ಲನ್ನು ಸುರಂಗದಿಂದ ಒಡೆದ ನಂತರ ಒಳಗಿಂದ ನೀರು ಹೇಗೆ ಬರ್ತಿದೆ ರೀ? ಚಿಮ್ಮೆ ಬರ್ತಿದೆ. ಇಲ್ಲೇನು ಅಲ್ಲಿ ಯಾವುದಿದೆ ಅಲ್ಲ, ಅದ ಮೈಸೂರದ ಕನ್ನಂಬಾಡಿ ಬೃಂದಾವನ ಗಾರ್ಡನ್, ಅಲ್ಲಿ ಯಾವ ಕಾರಂಜಿ ಅದಾವ ಅದಕ್ಕಿಂತ ರಭಸದಿಂದ ಬರ್ತಿದೆ ರೀ. ಸುರಂಗ ಹಾಕಿದ ನಂತರ ಬಾವಿ ತೋಡು ಒಳ್ಳೆ
ಹಾಗೆ ಬರಕಬೇಕಿಲ್ಲಿಂದ ಒಳಗಿಂದ ತನ್ನ ಶಕ್ತಿ ಸಾಮರ್ಥ್ಯದಿಂದ ಏನ ಚೈತನ್ಯ ಜ್ಯೋತಿ ಹೊರಟಾಗಿದೆ. ಹಾಗೆ ಅಂತಂದ್ರೆ ಅದನ್ನು ಪರಾಜಿತಗೊಳಿಸವ್ರ ಇನ್ನು 3 ಲೋಕದೊಳಗೆ ಯಾರೂ ಇಲ್ಲ, ಯಾವುದೂ ಇಲ್ಲ. ಯಾವ ಜ್ಞಾನಾವರಣೆಯೂ ಇಲ್ಲ, ಯಾವ ಮೋಹನಿಯನೂ ಇಲ್ಲ, ಯಾವ ಕಾಲಕ್ಷೇತ್ರಗಳೂ ಇಲ್ಲ. ಅರೆ ಅಂಥ ಒಂದು ವೀರ್ಯದ ಬಲದಿಂದ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿ ಶುದ್ಧೋಪಯೋಗ ರೂಪ ಮುನಿಧರ್ಮದ ಅಂಗೀಕಾರ ಮಾಡಿ ಹೋದಂಥ 10 ವರ್ಷದ ಬಾಲಕನ ಮಾತಿದೆ ಈಗ. 10 ವರ್ಷದ ಬಾಲಕ ಬರ್ಧನ ಸಮಯಸಾರ ಇಲ್ಲ. ಆದರೆ 95 ವರ್ಷದ ಯಾವ ವಯೋಮಿತಿಯೊಳಗ ಭಗವಾನ್ ಕುಂದ ದೇವ ಸಮಯಸಾರದ ರಚನೆ ಮಾಡಿದರೋ, ಈ ಬಂಧ ಅಧಿಕಾರದಲ್ಲಿ ಏನು ಹೇಳ್ತಾ ಇದ್ದಾರೋ ಅದರಲ್ಲಿ 10 ವರ್ಷದ ವಯಸ್ಸಿನೊಳಗೆ ಯಾವಾಗ ದೀಕ್ಷಾ ತಗೊಂಡ್ರಲ್ಲ ಅತ್ಯಂತ ನಿರ್ದಯತೆ ಪೂರ್ವಕ ಬಿಟ್ಟು ಕೊಟ್ಟರೆ ಏನ ಮಾತೆಯ ಮಮತೆಯನ್ನ. 32 ಕೋಟಿಯ ಮಾಲೀಕರೇ ಆ ಕಾಲದೊಳಗ ಅತ್ಯಂತ ನಿರ್ದಯತೆಯಿಂದ ಬಿಟ್ಟುಕೊಟ್ಟ. ಹೋಗ್ಲಿ ಬಿಡ ಅನ್ನೋದಿಲ್ರಿ ನಾವ, ತಪ್ಪಿ ಎಲ್ಲರೇ ಹೋಗಿತ್ತು ಅಂದ ನೋಟ ಅಂತೇಳಿ ಅಂದ್ರೆ ಅದು ಕೃತ್ರಿಮ ಅಂತ್ಯವ್ರಿ. ಹೌದು ಅಥವಾ ಇಲ್ರಿ? ಅದರೊಳಗೆ ಸತ್ಯತೆ ಸ್ವಲ್ಪ ಕೂಡ ಇರುವುದಿಲ್ಲ. ಅವ ಬಿಟ್ರೆ 10 ವರ್ಷದ ಬಾಲಕ ಏನ ಅತ್ಯಂತ ನಿರ್ದಯತೆಯಿಂದ ಏನು ಬಿಟ್ಟ? 32 ಕೋಟಿಯ ಮಾಲೀಕ ನಾನು ಅನ್ನುವಂಥ ರಾಗ ಮೋಹವನ್ನು ಬಿಟ್ಟ. ಅದಂತೂ ಪರದ್ರವ್ಯನೇ ಇದೆ, ಅದನ್ನು ಬಿಡುವ ಮಾತಿಲ್ಲ. ಆದರೆ ಅದರ ಮಾಲೀಕನ ಗುಣಕೀರ್ತಿ ಶ್ರೇಷ್ಠಿಯ ಪುತ್ರನ, ಶಾಂತಲ ಮಾತೆಯ ಪ್ರೀತಿಯ ಕುಮಾರನ ಬಿಟ್ಟುಕೊಡೋದು ಸುಲಭ ಇಲ್ಲ. ಕಾರಣದಿಂದ ಅನ್ಯ ಯಾವುದೋ ಭಾವದಿಂದ, ಅನ್ಯ ಯಾವುದೋ ಲೋಭದಿಂದ ಬಿಟ್ಟುಕೊಡೋದು ಇದೆ ರೀ. ಆದರೆ ಆ ಬಿಟ್ಟುಕೊಡೋದ ಸಾರ್ಥಕ ಆಗುವುದಿಲ್ಲ, ಅದು ಕ್ಷಣಿಕ ಇದೆ ರೀ. ಲೋಭದಿಂದ ಏನೇನು ಬಿಟ್ಟುಕೊಡುವ ಮಾತಿದೆ. ನಾವೇನೇನು ಬಿಟ್ಟುಕೊಡ್ತೇವೆ? ಲೋಭಪೂರ್ಣ ಇದೆ ರೀ ನಮ್ಮ ತ್ಯಾಗ. ಭಲೆ ಒಂದು ರಸದ್ದೇ ಇರಲಿ, ಅದ ಒಂದು ಹೊತ್ತಿನ ಊಟದ್ದೇ ಇರಲಿ, ಆದರೆ ಲೋಭಪೂರ್ವಕ ಅಂಚಳನ ಅದು ಫಲಪ್ರದ ಆಗುವುದಿಲ್ಲ. ನಿರ್ದಯತೆಯಿಂದ ಬಿಡಲಿಕ್ಕೆ ಬೇಕು. ಏನು ಬಿಡಲಿಕ್ಕೆ ಬೇಕು? ಅಶುದ್ಧ ಭಾವಗಳನ್ನು. ಅಶುದ್ಧ ಭಾವಗಳನ್ನು ಬಿಡೋದಿದೆ. ಯಾಕೆ ಅಂತಂದ್ರ ಈ ಜ್ಞಾನಾವರಣ ದರ್ಶನಾವರಣ ಮೊದಲಾದ ಘಾತಿ ಕರ್ಮಗಳ ಬಂಧಕ ಕಾರಣ ಆ ಅಶುದ್ಧ ಭಾವದವರೇ, ಪರದ್ರವ್ಯ ಅಲ್ಲ. ಅಶುದ್ಧ ಭಾವಗಳನ್ನು ಬಿಡೋದಿದೆ. ಯಾಗ ನಿರ್ದಯತೆಯಿಂದ. ನಿರ್ದಯತೆಯಿಂದ ಅದರ ಜೊತೆಗೆ ನಮ್ದು ಆತ್ಮೀಯತೆ ಎಷ್ಟಿದೆ. ಆತ್ಮೀಯತೆಯನ್ನು ಬಿಡುವ ಹೆಸರು ನಿರ್ದಯತೆ ಅಂತ. ನಂದನ್ನೋದು, ನಾನನ್ನೋದು. ಯಾರ್ಯಾರು ಉಪಾಸನೆ ಮಾಡೋದ್ರಿಂದ, ಹರಕೆ ಹೊತ್ಕೊಳ್ಳೋದ್ರಿಂದ ಮಗ ಗುಣಮುಖ ಆದರೆ, ಯಾವ್ಯಾವ ಆಕುಲತೆಯಿಂದ ಮೋಹದಿಂದ ಒಳಗೆ ಏನು ತುಂಬಿತ್ತಲ್ಲ ದುಃಖ ಭಯ, ಅದರಿಂದ ಗುಣಮುಖ ಆದೇನ? ಇಲ್ಲ. ಆ ದೇಹದೊಳಗ ಆ ಪ್ರಕಾರದ ಶಕ್ತಿ ಸಾಮರ್ಥ್ಯ ಇತ್ತು, ಅದು ಸ್ವಯಂ ಪರಿಣಮನ ಆಯಿತು. ಅದಕ್ಕೆ ಈ ನಾನಾ ಪ್ರಕಾರದೆಲ್ಲ ಸಂಯೋಗಗಳ ನಿಮಿತ್ತ ರೂಪವಾಗಿ ಉಪಸ್ಥಿತಿ ಇದ್ದು ರೀ. ಆದ್ರೆ ಆ ನಿಮಿತ್ತದಿಂದಿಲ್ಲ, ನಿಮ್ಮ ಶೋಕ ಭಯದಿಂದಲ್ಲ, ನಿಮ್ಮ ಆತಂಕ ಆವೇಶದಿಂದಲ್ಲ, ನೀವು ಹೊತ್ಕೊಳ್ಳುವಂಥ ಆ ಏನ ಹರಕೆ ಮೊದಲಾದವುಗಳಿಂದ. ಅದರ ಜೀವದ ಭಾವ ಸ್ವಾಭಾವಿಕವಾಗಿ ಎಲ್ಲೆಲ್ಲೋ ಹೋಗ್ತಿದೆ, ಎಲ್ಲೆಲ್ಲೋ ಹೋಗ್ತಿದೆ, ಎಲ್ಲೆಲ್ಲೋ ಹೋಗ್ತಿದೆ. ಅದಕ್ಕೆ ಯಾವ ಪ್ರಕಾರದ ನಿಯಂತ್ರಣ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ? ಅದು ನಂದ ಅನ್ನೋದು ಇದೆಯಲ್ಲ,
ಕೇವಲ ಈಗ ವರ್ತಮಾನ ಪ್ರಸಂಗದಿಂದ ನಿಮ್ಮ ಮೇಲೆ ಆರೋಪ ಮಾಡಿ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರ ದಶ ಹಾಗೆ ಇದೆ. ಅದಕ್ಕೆ ಹೇಳಿದರು ಪೂಜ್ಯಪಾದ ಸ್ವಾಮಿ, ಏನ ಸುಖದಲ್ಲಿ ತತ್ವದ ಅಭ್ಯಾಸ ಮಾಡಿದ್ದ ದುಃಖ ಬಂದ ನಂತರ ಉಳಿಯುವುದಿಲ್ಲ. ನಿನ್ನೆ ಹೇಳಿದ್ರಲ್ಲ, ಜ್ಞಾನಾಭ್ಯಾಸ ಅಂದ್ರೆ ಏನು? ಪ್ರಸಂಗದ ಒಳ್ಳೆಯ ತತ್ವದ ಜ್ಞಾನದ ಬಲದಿಂದ ಅಶುದ್ಧ ಭಾವದ ವೇಗ ಕಮ್ಮಿ ಆಗೋದ, ಇದಕ್ಕೆ ಜ್ಞಾನಾಭ್ಯಾಸ. ಅಶುದ್ಧ ಭಾವದ ವೇಗ ಎಷ್ಟಿದೆ ರೀ ನಮ್ಮಲ್ಲಿ? ವೇಗ ಓದೋದು ಸುಲಭ ಇದೆ. ಅದಕ್ಕೆ ಅಂದ ಅಪ್ಪಾಜಿ ಹೇಳಿದ ಮಾತಿಂದ ಸತ್ಯ ಅನ್ನಿಸ್ತಿದೆ. ಅಕ್ಷರ ಬಂದವರೆಲ್ಲ ಶಾಸ್ತ್ರ ಓದಲಿಕ್ಕೆ ಸಾಧ್ಯ. ಶಾಸ್ತ್ರದ ಅಧ್ಯಯನ ಮಾಡಿದವರೆಲ್ಲ ಭೇದ ಜ್ಞಾನದಿಂದ ಲಾಭಾನ್ವಿತಾಗಲಿಕ್ಕೆ ಸಾಧ್ಯ. ಭೇದ ಜ್ಞಾನ ಮಾಡಿದವರು ಕೂಡ ಸುಲಭವಾಗಿ ಮೋಕ್ಷ ತಲುಪಲಿಕ್ಕೆ ಸಾಧ್ಯ ಇಲ್ಲ ಪ್ರಭು. ಭವದೊಳಗೆ ಪತನ ಹೊಂದೋದು ಬಹಳ ಸುಲಭ ಇದೆ ವಿಜಯ್ ಭಾಯಿ. ಪತನಕ್ಕ ಅವಕಾಶ ಅಸಂಖ್ಯ ಅದವ್ರಿ. ಒಂದು ಅಲ್ಪದಾದ ಮನುಷ್ಯ ಜೀವನದೊಳಗ ಪತನಕ್ಕ ಅವಕಾಶ ಅಸಂಖ್ಯ ಅದವು. ಅದರ ಮೇಲೆ ಬರುವ ಅವಕಾಶ ಎಂದಾದರೂ ತಪ್ಪೆ ಒಂದಿರ್ತದೆ. ಆ ಅವಕಾಶ ನಮಗರಿವಿಲ್ಲದೆ ಹೊರಟು. ಕರ್ತವ್ಯಗಳ ಭಾರ ಎಷ್ಟಿದೆ. ಯಾವ ತಾಯಿ ತಂದೆ ಸಹೋದರ ಸಹೋದರಿಯರ ಈ ಜೀವಕ್ಕ ಭವಾಂತರದಲ್ಲಿ ಸಹಾಯ ಮಾಡವರದರ ಹೇಳ್ರಿ. ಯಾರು ಮಾಡವರದರ? ಎಲ್ಲರದ್ದು ಮಾಡಿ ಆಯ್ತು, ಸಾಕಷ್ಟು ಮಾಡಿ ಆಯ್ತು. ಭವ ಕಳೆದು ಬಂತು, ಮುಗಿಲಿಕ್ಕೆ ಬಂತು. ಅದರದೆಲ್ಲ ರಾಶಿ ರಾಶಿ ಇದೆಯಲ್ಲ, ಅದನ್ನು ಯಾರು ಅನುಭವಿಸೋದ್ರೆ? ಈ ಜೀವನದ ನಂದು 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 ಬಾಯಿ ಬಿಡ್ತಾ ಇದೆ. ಈ ಸಂಸಾರ ಹೀಗೆ ಅನಂತದೊಳಗೆ ಪರಿವರ್ತನೆ ಆಗ್ತಿದೆ ಬಬಿತಾ. ಅನಂತದೊಳಗೆ ಹೀಗೆ ಪರಿವರ್ತಿತ ಆಗಿ ಹೋಗ್ತಿದೆ. ಈ ಅಲ್ಪದಾದಂತಹ ಜೀವನದೊಳಗ ಏನಿದು ನಿರಂತರ ಬಾಯಿ ಬಿಡ್ತಿದೆಯಲ್ಲ, ಸಂಯೋಗಿ ಪದಾರ್ಥದ ಸಲುವಾಗಿ. ಅದು ಜಡ ಇರಲಿ, ಚೇತನ ಇರಲಿ, ಯಾವುದೇ ಇರಲಿ, ಅನಂತ ಸಂಸಾರ ಎಲ್ಲಿ ಬೆಳೀತಾ ಇದೆ? ಒಂದಿಷ್ಟು ಸಣ್ಣ ಪ್ರಸಂಗ ಅನಂತ ಸಂಸಾರವನ್ನು ಪರಿಪೋಷಿತ ಮಾಡಿ ಯಶಸ್ವಿ ಆಗ್ತಿದೆ. ಅದ ತತ್ವದ ಇಷ್ಟ ಅಭ್ಯಾಸ ನಿರರ್ಥಕಾಗಿ ಹೋಗ್ತಿದೆ. ಮಾಡಿದ ಧರ್ಮಾರಾಧನೆ ಎಷ್ಟ್ರಿ? ವಿಚಾರ ಮಾಡೋದ್ರಿ ತಮ್ಮ ಜೀವನದೊಳಗೆ ತಾವು. ಧರ್ಮಾರಾಧನೆ ಎಷ್ಟು? ಪ್ರಸಂಗ ಒಂದಿಷ್ಟು ಬಂದಿರ್ತಿದೆ. ಆದ್ರೆ ಅದೆಲ್ಲವೂ ತಲೆ ಕೆಳಗಾಗಿ ಹೋಗ್ತಿದೆಯೋ ಅಥವಾ ಇಲ್ಲ? ಆ ಅನಾದಿ ಸಂಸಾರ ಪರಿಪುಷ್ಟಾಗಿ ನಮ್ಮೆದುರಿಗೆ ನಿಂತು ಬಿಡ್ತಿದೆಯೋ ಅಥವಾ ಇಲ್ರಿ? ದೈತ್ಯಾಕಾರವನ್ನ ಧಾರಣ ಮಾಡಿ, ದೈತ್ಯಾಕಾರ. ಅಲ್ಲಿ ನಾವು ಎಷ್ಟು ಚಿಕ್ಕವರಲ್ಲ, ನಮ್ದು ಅಭಾವ. ಆಗುವುದಂತೂ ಆಗುತ್ತಲಿರುವುದು, ತಡೆಯದು ಅದು ಎಂದು ಎಲ್ಲ ಏನು ಆಗೋದು ಅದು ಆಗ್ತಾ ಇದೆ. ಅದರಲ್ಲಿ ಅನುಕೂಲ ಪ್ರತಿಕೂಲ ಯಾವುದೂ ಇಲ್ಲ. ಅದರಲ್ಲಿ ಸುಖ ದುಃಖ ಯಾವುದೂ ಇಲ್ಲ. ಸಂಯೋಗದ ಸ್ವರೂಪ ನಿಯಮದಿಂದ ವಿಯೋಗ ಆಗೋದಿದೆ ಮತ್ತು ಪದಾರ್ಥದ ಸ್ವರೂಪ ನಿರಂತರ ಪರಿಣಮನಶೀಲ. ಬಂಧದ ಅಭಾವ ಮಾಡೋದು ಮಕ್ಕಳ ಆಟ ಅಲ್ಲ, ಸುಲಭ ಅಲ್ಲ. ಧರ್ಮ ಮಾರ್ಗದೊಳಗೆ ಬರೋದು ಸುಲಭ ಅಲ್ಲ. ಸಮ್ಯಕ್ ದರ್ಶನ ಅಂತೂ ಅತ್ಯಂತ ಕಠಿಣ. ಆದರೆ ವ್ಯವಹಾರ ಧರ್ಮ ಕೂಡ ಸುಲಭ ಅಲ್ರಿ. ಯಾವುದನ್ನು ವ್ಯವಹಾರ ಧರ್ಮ ಅಂತ ಹೇಳಿ ಹೇಳಿದ್ರು, ಧರ್ಮದ ಬಾಹ್ಯ ಲಕ್ಷಣ ಅಂತ ಹೇಳಿ ಹೇಳಿದ್ರು, ಅದು ಕೂಡ ಸುಲಭ ಇಲ್ಲ.
ಸುಲಭ ಇದೆಯನ್ನ ನೋಡ್ಕೊಳ್ಳೋದು ನಮ್ಮಲ್ಲೇ ನಾವು. ನನ್ನ ಭಾವ ಯಾವ ಕಡೆ ಹೋಗ್ತಾ ಇದೆ, ಸರ್ವಜ್ಞ ಪ್ರಭುವಿನ ಸತ್ಯತೆಯ ಕಡೆಗೆ ಹೋಗ್ತಾ ಇದೆಯೋ, ಸರ್ವಜ್ಞ ಪ್ರಭು ಹೇಳಿರುವಂಥ ಸತ್ಯಾಂಶದ ಮೇಲೆ ದೃಢ ಇದೆಯೋ, ಅಥವಾ ನಾನು ಅನಾದಿ ಕಾಲದಿಂದ ನಂಬಿರುವಂಥ ಮಿಥ್ಯೆಯ ಮೇಲೆ ದೃಢ ಇದೆ. ಬಾಲಚಂದ್ರಬಾಯಿ ಒಳಗೆ ನೋಡ್ಕೊಳ್ಳಿ, ಎಲ್ಲಿ ದೃಢ ಇದೆ? ನನ್ನ ಅಂತರಂಗದ ಭಾವ ಯಾವುದನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ? ಸರ್ವಜ್ಞ ಪ್ರಣೀತ ವಸ್ತು ವ್ಯವಸ್ಥೆಯನ್ನೋ, ಅಥವಾ ನನ್ನದೇ ಅನಾದಿ ಕಾಲದಿಂದ ಬಂದಿರುವಂಥ ವಿಪರೀತ ಮನ್ನಣೆಯನ್ನ ನೋಡಿಕೊಳ್ಳೋದು ಒಳಗೆ. ಅಂದ್ರೆ ಬಾಹ್ಯ ಧರ್ಮ ಸ್ವಾಧ್ಯಾಯದಿಂದ, ಗ್ರಂಥದ ಅವಲಂಬನೆಯಿಂದ ಕೂಡ ಆಗಬೇಕಾದಂಥ ಲಾಭ ಆಗೋದು ವಿರಳ ಜೀವಕ್ಕರೆ. ನಿಜವಾದ ಲಾಭ ಅಂತೂ ಅದು ಕನಸಿನ ಮಾತನ್ರಿ ನೀವು. ಹಾಗಾದ್ರೆ ನಿರಾಶ ಆಗುವ ಸಲುವಾಗಿ ಮಾತಿದೆ ಅನ್ರಿಲ್ಲ. ತನ್ನ ಶಕ್ತಿ ಸಾಮರ್ಥ್ಯದಿಂದ ಅಂಥೇಳಿ ಹೇಳಿದಾರಲ್ಲ, ಸಿಂಹದೊಳಗಿತ್ತು ಶಕ್ತಿ ಸಾಮರ್ಥ್ಯ, ದೇಹದ್ದಲ್ಲ, ಪರ್ಯಾಯವತ ಕ್ರೂರತೆದ್ದಲ್ಲ, ಆತ್ಮದ. ಅಲ್ಲಿ ನರಕದೊಳಗಿದೆ, 7ನೇ ನರಕದೊಳಗರೆ ಯಾರ್ದು ಇದೆ? ಆತ್ಮಂದರೆ. ಏನದ ಸಾಮರ್ಥ್ಯ? ಯಾವ ಶಕ್ತಿ, ಯಾವ ಸಾಮರ್ಥ್ಯ, ಯಾವ ಸಂಯೋಗವನ್ನು ಬದಲಿಸುವಂಥ ಶಕ್ತಿ ಸಾಮರ್ಥ್ಯ ಯಾವ ಆತ್ಮನಲ್ಲೇ ಇದೆ? ಯಾವ ಆತ್ಮನಲ್ಲಿ? ಅದರ ಸಂಯೋಗವನ್ನು ತಿಳಿಯುವ, ನೋಡುವ, ಹಾಗೆ ಉಳಿಯುವ ಸಾಮರ್ಥ್ಯ ಸಮಸ್ತ ಸೌದಿ ಪಂಚೇಂದ್ರಿಯ ಜೀವಗಳಲ್ಲಿ ಎಲ್ಲ ಇದೆ. ಅದಕ್ಕಲ್ಲಿ ಹೇಳಿತಲ್ಲ, ಸತ್ವೇಶು ಮೈತ್ರಿ ಗುಣಿಷು ಪ್ರಮೋದಂ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ. ಕ್ಲೇಶದೊಳಗೆ ಯಾವ ಜೀವಗಳದವ್ರೆ? ಕ್ಲೇಶದೊಳಗೆ ಯಾವ ಜೀವದವ? ಯಾವ ಜೀವದ ಮೇಲೆ ದಯೆ ಮಾಡೋದಿದೆ, ವಿಚಾರ ಮಾಡೋದು? ಯಾವ ಜೀವ ಹೇಳಿತು ಅಲ್ಲಿ? ಅಲ್ಲಿ ಹೇಳಿದ್ದಲ್ಲೇ. ಪಂಚಸ್ಥಾವರ ಮೇಲೆ ಹೇಳಿತಾರೆ. ಗುಣೀಜನ್ರ ಮೇಲೆ ಪ್ರಮೋದ. ಗುಣೀಜನ್ರ ಯಾರ? ಪಂಚಪ್ರಭುಗಳ. ಗುಣಿಷು ಪ್ರಮೋದಂ. ಪ್ರಮೋದ್, ಪ್ರಮೋದ್ ದಾನ ಮಾಡವ ಗುಣಿ ಅಲ್ಲ, ತಪಸ್ಸು ಮಾಡವ ಗುಣಿ ಅಲ್ಲ, ಪಂಚ ಪರಮೇಷ್ಠಿಗಳ ಗುಣಿ ಅದ. ಅವರ ಕುರಿತು ಪ್ರಮೋದ ಮಾತು ಹೇಳಿರ್ತಾರೆ. ಶಬ್ದನೂ ನೆನಪಿಲ್ಲ, ಆದರೆ ಏನ್ ಮಾಡುದ? ಪಂಚಸ್ಥಾವರ ಮೇಲೆ ದಯೆ ಮಾಡುವುದು, ಷಟ್ಕಾಯ ಜೀವದ ಮೇಲೆ ದಯೆ ಹೇಳಿದರಲ್ಲ, ಅದರದ ವಿಚಾರ ಮಾಡಿ ಬರ್ರಿ ನಾಳೆ. ದಯೆ ಮಾಡ್ಲಿಕ್ಕೆ ಯೋಗ್ಯ ಪಂಚಸ್ಥಾವರ, ಷಟ್ಕಾಯ ಜೀವದ ಮೇಲೆ ದಯೆ ಅನ್ನೋ ಮಾತು ಬರ್ತಿದೆ ಅಲ್ಲ, ಅದು ಎಲ್ಲಿ ಬರ್ತಿದೆ? ಯಾವ ಕಾರಣದಿಂದ ಬರ್ತಿದೆ? ಅದರಲ್ಲಿ ಯಾರು ಬಂದರು? ನಿಗೋದಿಗಳು ಬಂದು, ವಿಕಲೇಂದ್ರಿಯ ಪಂಚೇಂದ್ರಿಯ ಸಂಜ್ಞಿ ಪಂಚೇಂದ್ರಿಯಗಳ ಬಂದು ಯಾರು ಬಂದರು? ನೀವು ಹೇಳ್ತೀರಿ ಅದಕ್ಕೆ ಪ್ರಮಾಣ ಏನ ಅಂತ ಹೇಳಿ ಕೇಳುವ ಧೈರ್ಯ ಬೇಕ್ರಿ ನಿಮಗ. ಆವಾಗ ಏನ್ರ ಅಭ್ಯಾಸ ಆಗೋದಿದೆ. ಏನು ಹೇಳ್ರನು ಹ್ಞೂ ಅಂದ್ರೆ ಏನ್ ಮಾಡೋದ್ರಿ? ಅದರಿಂದ ಹೇಳೋವನಿಗೂ ಏನು ಉತ್ಸಾಹ ಇಲ್ಲ, ಕೇಳೋವ್ರಿಗೂ ಯಾವ ಲಾಭ ಇಲ್ಲ. ಆಗಮ ಬಿಟ್ಟೇನು ಹೇಳುವುದಿಲ್ಲಲ್ಲ, ಆದ್ರೆ ಆಗಮದೊಳಗೆ ಅಪೇಕ್ಷಾ ಏನಿದೆ ಅದ ತಿಳಿಕಬೇಕಲ್ಲ. ಷಟ್ಕಾಯ ಜೀವದ ಮೇಲೆ ದಯೆ ಅನ್ನುವ ಮಾತ ಸಾಮಾಯಿಕ ಪಾಠದ ಪ್ರಥಮ ಶ್ಲೋಕದೊಳಗೆ ಬರುವಂತಹ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ. ಕ್ಲಿಷ್ಟೇಶು ಜೀವ, ಕ್ಲೇಶದೊಳಗಿರುವ ಜೀವ ಯಾವ? ಪಂಚಸ್ಥಾವರ ಅಂಥೇಳಿ ಹೇಳಿತು. ಅದರದ ಸ್ಪಷ್ಟೀಕರಣ ಕೇಳಬೇಕಲ್ಲ ನೀವು. ಹೇಳಿದ್ದಿತ್ತಲ್ಲೇ ಒಂದು ಮಾತಿನೊಳಗೆ. ಆ ಮಾತು ಯಾವುದ ಅದನ್ನ ನೆನಪು ಮಾಡಿಕೊಳ್ರಿ. ನಾ ಬರಲಿಲ್ಲ, ನನಗೆ ಕೆಲಸ ಇತ್ತು, ನಾ ಹೋದ್ಗೀನು ಅನ್ನೋದಷ್ಟೇ ಅಲ್ಲ, ಹೋಗೇನು ಮಾಡಿದ್ನು ರೆಕಾರ್ಡ್ ಮಾಡೋದಲ್ರಿ.
ರೆಕಾರ್ಡ್ ಬುದ್ಧಿಯೊಳಗಾಗಬೇಕು. ಅದರದ್ದು ಉಪಯೋಗ ಆಚರಣೆಯೊಳಗೆ ಹಾಕ್ಬೇಕ್ರೆ. ಯಾರ ಆಚರಣೆ? ಜ್ಞಾನದ ಆಚರಣೆ, ಶ್ರದ್ಧೆಯ ಆಚರಣೆ, ದೇಹದ ಆಚರಣೆ ಅಲ್ರಿ. ಇಹ ಜೀವನ ಬೀತರ ಹೊರಟಿದ್ದೇನಿಲ್ರಿ ಅದ. ರವಿವಾರ ಹೋಗಿ ಎಷ್ಟು ದಿವಸ ಆಯಿತು? 4 ದಿವಸ 5 ದಿವಸ ಆಯ್ತು ರೀ. ಮತ್ತು ನಾಳೆ ನಾಡಿದ್ರೆ ರವಿವಾರ ಬಂತನ ರೀ, ಬಂತನ. ಆದ್ರೆ ಅದೇನು ತಗೊಂಡು ಬಂತು ಅಥವಾ ಏನು ತಗೊಂಡು ಹೋಯ್ತು ನಮ್ದ? ಏನು ಹೋಗುವುದರಿಂದ ಬಂತು, ಏನು ಕೊಡುವುದರಿಂದ ಬಂತರೆ ಅದ ನಮ್ಮ ಅಮೂಲ್ಯ ಜೀವನದ ಕ್ಷಣಗಳನ್ನು ಕೊಡುವುದರಿಂದ ಬರ್ತಿದೆ. ಧನ ಬಂದದ್ದು ಕಾಣಿಸ್ತಿದೆ, ಆದರೆ ಜೀವನ ಹೋದದ್ದು ಕಾಣಿಸ್ತಾನೇ ಇಲ್ಲ ಈ ಜೀವಕ್ಕ. ಆಗೋದಾಯ್ತು, ನೀವೇನಾದರೂ ಮಾಡಿದ್ರೆ ಯಾರೇನು ಮಾಡಿದ್ದಾರೆ? ಇದುವರೆಗೆ ಈ ಲೋಕದೊಳಗೆ ಯಾವ ಪುರುಷ ಏನು ಮಾಡಿದ್ದಾನೆ ಹೇಳ್ರಿ? ಪರದ್ರವ್ಯದೊಳಗೆ, ಪರದ್ರವ್ಯದೊಳಗೆ ಮಾಡ್ತೇನು ಮಾಡಿದೇನಂದವ ನಿಗೋದದ ಕಡೆಗೆ ಸಾಗ್ತಾ ಇದ್ದಾನೆ. ನಿಗೋದದೊಳಗೆ ಹೋಗಿ ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಅನಂತ ಕಾಲದ ಸಲುವಾಗಿ ಅಲ್ಲಿ ಹೋಗಿ ಬೀಳ್ತಾ ಇದ್ದಾನೆ. ಆದರೆ ಪರದ್ರವ್ಯ ಪರಮ ಸ್ವತಂತ್ರ ಇದೆ ಅಂಥೇಳಿ ತಿಳಿಯುವುದ ಇದು ವೀರ್ಯವಂತರ ಮಾತಿದೆ. ಪರದ್ರವ್ಯ ಸ್ವತಂತ್ರ ಇದೆ, ಅದರ ಆಗು ಹೋಗುಗಳ ಅದರ ಕಾರಣದಿಂದ. ನನ್ನಲ್ಲಿ ವಿಕಾರಿ ಭಾವ ಆಗ್ತಾವ, ಅವು ಪರದ್ರವ್ಯದಿಂದ ಆಗ್ತವೇನ್ರಿ? ಅಶುದ್ಧ ಭಾವ ಆಗ್ತಾವ, ಅವು ಪರದ್ರವ್ಯದಿಂದ ಆಗ್ತವೇನು? ಇಲ್ಲ, ನನ್ನ ಸ್ವಭಾವ ಸಾಮರ್ಥ್ಯದಿಂದ ಆಗ್ತಾವ್ರಿ. ಹಾಗಾದ್ರೆ ಇಲ್ಲಿ ಶುದ್ಧ ಚೈತನ್ಯ ವಸ್ತು ಎಂಥದ್ದಿದೆ? ಸ್ವಾನುಭವ ಗೋಚರ. ನನ್ನ ಚೈತನ್ಯ ವಸ್ತು ಎಂಥದ್ದಿದೆ ಅನ್ನೋದು ಕೇವಲ ಜ್ಞಾನದೊಳಗ ತಿಳಿಯುವುದಿಲ್ರಿ, ಅದು ನನಗೆ ತಿಳಿತಿದೆ. ಯಾಕೆಂತಂದ್ರೆ ಆತ್ಮವಸ್ತು ಅಂಥದ್ದಿದೆ, ಸ್ವಾನುಭವ ಗೋಚರ. ಕೇವಲ ಜ್ಞಾನದೊಳಗೆ ಏನು ತಿಳಿತಿದೆ? ಇಂಥದ್ದಿದೆ ಅನ್ನೋದ ನಮಗೆ ಯಾವ ಪ್ರಕಾರ ಪರದ್ರವ್ಯ ತಿಳಿತಾವಲ್ಲ ಹಾಗೆ ಅಂಥೇಳಿ ಒಂದು ರೀತಿ ತಿಳ್ಕೊಳ್ತಾರೆ. ನನ್ನ ಆತ್ಮನನ್ನು ತಿಳಿಯುವಂಥ ಸಾಮರ್ಥ್ಯ ಲೋಕದೊಳಗೆ ಯಾರಿಗಿದೆ ರೀ? ಬಸ್ ನನಗೆ ಮಾತ್ರ, ಅಲ್ಲಿ ಯಾರಿಗೂ ಇಲ್ಲ. ಯಾವುದರಿಂದ ಅದ? ನನ್ನಲ್ಲಿ ಅಂಥ ಶಕ್ತಿ ಸಾಮರ್ಥ್ಯ ಇದೆ. ನಾವು ಅದನ್ನು ಏನು ಮಾಡ್ತಾ ಇದ್ದೇವೆ? ಕಣ್ಣು ಬಿಟ್ಟು ನೋಡ್ತಾ ಇಲ್ಲ, ಅದನ್ನು ಆ ರೂಪದಿಂದ ಗುರುತಿಸ್ತಾ ಇಲ್ಲ.